ಈ ಒಂದು ಪ್ರಜಾ ಸೇವೆ ಅಭಿಯಾನವನ್ನು ಅವರು ಕಂಪಲ್ಸರಿ ಮಾಡಲೇಬೇಕು. ತಿಂಗಳಿಗೆ 2 ದಿನ, ಮೊದಲನೇ ಶನಿವಾರ, 3ನೇ ಶನಿವಾರ, ಫಸ್ಟ್ ಸ್ಯಾಟರ್ಡೆ ಆಫ್ ದಿ ಮಂತ್ ಆರ್ ಥರ್ಡ್ ಸ್ಯಾಟರ್ಡೆ ಆಫ್ ದಿ ಮಂತ್. ರಜಾ ಇತ್ತು ಅಂತಂದ್ರೆ ಅದು ಹಿಂದಿನ ದಿನ ಅವರು ಹೋಗ್ತಾರೆ. ಅಕಸ್ಮಾತ್ ಏನಾದ್ರು ಗವರ್ಮೆಂಟ್ ರಜಾ ಇತ್ತು ಅಂತಂದ್ರೆ. ಸೊ ಎಲ್ಲ ಮಂತ್ರಿಗಳು ಕೂಡ ಆ ಶಾಸಕರು ಯಾರು ಆ ಜಿಲ್ಲೆ ಆ ಕ್ಷೇತ್ರದ ಶಾಸಕರು ಇರ್ತಾರೆ ಅವ್ರನ್ನ ಇಟ್ಕೊಂಡು ಸೊ ಅಲ್ಲಿ ಹೋಗಿ ಈ ಒಂದು ಜನರ ಸಮಸ್ಯೆಗಳನ್ನು ಸ್ಪಂದಿಸಲಿಕ್ಕೆ ಆ ಜನ ಪ್ರಜಾ ಸೇವೆ ಅಭಿಯಾನವನ್ನು ಮಾಡ್ತಾರೆ. ಎಲ್ಲ ಇಲಾಖೆಯ ಕೌಂಟರ್ಗಳು ಕೂಡ ಅಲ್ಲಿ ಇರ್ತದೆ. ಆ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿರಬೇಕು. ಏನೇನು ಅವ್ರದ್ದು ಗ್ರೀವೆನ್ಸಸ್ ಇದೆ ಮೊದಲೇ ಅವ್ರಿಗೆ ಜನರಿಗೆ ಆ ಮಂತ್ರಿ ಹೋಗೋದನ್ನ ನಾವು ತಿಳಿಸ್ತೇವೆ, ದಿನಾಂಕವನ್ನು ತಿಳಿಸ್ತೇವೆ. ಅಪ್ಲಿಕೇಶನ್ ಕೂಡ ಆ ತಾಲೂಕುಗಳಲ್ಲಿ ಏನು ಆ ತಾಲೂಕಲ್ಲಿ ಅಪ್ಲಿಕೇಶನ್ಸ್ ಇದೆ ಆ ಅಪ್ಲಿಕೇಶನ್ಸ್ನ ಫಾರ್ಮನ್ನು ಕೂಡ ನಾವು ಮುಂಚಿತವಾಗಿ ಅವ್ರಿಗೆ ತಲುಪಿಸುವಂಥ ಕೆಲಸ ಮಾಡ್ತೇವೆ. ಬಂದು ಅವರು ಫಿಲಪ್ ಮಾಡಿಬಿಟ್ಟು ತಂದು ಆ ಕೌಂಟರ್ಗಳಿಗೆ ಅವರೇ ಕೊಡ್ಬೋದು. ಅದನ್ನು ಯಾವ ರೀತಿ ಮಂತ್ರಿಗಳಿಗೂ ಕೊಡ್ಬೋದು, ಶಾಸಕರಿಗೂ ಕೊಡ್ಬೋದು. ಆ ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ. ಆದಷ್ಟು ಜನ ಬೆಂಗಳೂರು ಬಂದು ಇಲ್ಲಿ ಬಂದು ಕಾಯ್ಕೊಂಡಿದ್ದು ಕೊಡೋದ್ ಬದಲು ಅವ್ರ ಸಮಸ್ಯೆಗಳನ್ನು ಹೇಳ್ಕೊಡೋದ್ ಬದಲು ಸರ್ಕಾರನೇ ಅವ್ರ ಮನೆ ಬಾಗಿಲಿಗೆ ಹೋಗಬೇಕು. ನಮ್ಮ ಉದ್ದೇಶ ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಂಪಲ್ಸರಿ ತಿಂಗಳಿಗೆ 2 ದಿನ ಪ್ರತಿ ವಿಧಾನಸಭಾ ಕ್ಷೇತ್ರನೂ ಅವರು ಅವ್ರ ಜಿಲ್ಲೆಗೆ ಏನು ವಹಿಸಿರ್ತೀವಿ ಅವರು ಕಂಪಲ್ಸರಿ ಅವ್ರು ಹೋಗಲೇಬೇಕಾಗ್ತದೆ. ನಾನು ಕೆಲವು ತಾಲೂಕುಗಳಿಗೆ ಆ ರೀತಿ ಪ್ರವಾಸವನ್ನು ಕೂಡ ನಾನು ಕೂಡ ಒಂದೊಂದು ದಿನ ಮಧ್ಯದಲ್ಲಿ ನಾನು ಮಾಡ್ತೇನೆ. ದಿಸ್ ಇಸ್ ನಂಬರ್ 1. ಎರಡನೇದು ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ ಮೊನ್ನೆ ನಾನು ನಿಮಗೆಲ್ಲ ವ್ಯಕ್ತಪಡಿಸಿದ್ದೆ. ಪ್ರೈವೇಟೈಸೇಷನ್ ಆಫ್ ಪವರ್ ಬಗ್ಗೆ ಒಂದು ದೊಡ್ಡ ಪ್ಯಾರಲಲ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಈಗಾಗಲೇ ಟಾಟಾ ಅವರು ಅರ್ಜಿ ಹಾಕೊಂಡಿದ್ದಾರೆ. ಸೊ ನಾಳೆ KRC ಅವರು ಫೈನಲ್ ಕರೆದುಕೊಂಡಿದ್ದಾರೆ ಏನು ಡಿಸಿಷನ್ ತಗೋಬೇಕು ಅಂತ. ಬಟ್ ನಾನು ಎಲ್ಲ ಎಸ್ಕಾಮ್ಸ್ಗೆ ಸರ್ಕಾರದ ವತಿಯಿಂದ ನಾನು ಅವ್ರಿಗೆ ಹೇಳಿದ್ದೇನೆ, ನಿಮ್ಮ ಅಬ್ಜೆಕ್ಷನ್ ಅನ್ನು ಕಂಪ್ಲೀಟ್ ನೀವು ಹಾಕಬೇಕು. ಸರ್ಕಾರ ಸಮ್ಮತಿ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನು ನೀವು ನಿಮ್ಮ ಎಸ್ಕಾಮ್ಸ್ ಅವರು ನೀವು ತಿಳಿಸಬೇಕು ಅಂತೇಳಿ ಅವ್ರಿಗೆ ಹೇಳಿದ್ದೇನೆ. ಹಿಂದೆ ಬಿಜೆಪಿ ಸರ್ಕಾರದಂತ ಇದ್ದಂಥ ಸಂದರ್ಭದಲ್ಲಿ ಬಹಳ ಹಿಂದೆ ಇದಕ್ಕೆ ಲೈಸೆನ್ಸ್ ಹಾಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿತ್ತು. ಆ ಪ್ರಕಾರ ಅವರು ಹಾಕಿದ್ದಾರೆ. ಸರ್ಕಾರದ ಅಭಿಪ್ರಾಯನ ನಾವೆಲ್ಲ ಎಸ್ಕಾಮ್ಸ್ಗೆ ತಿಳಿಸಿದ್ದೇವೆ. KRC ಅವರು ನಾಳೆ ಐ ಥಿಂಕ್ ನಾಳೆನೋ ನಾಳಿದ್ದೋ ಏನೋ ಇದೆ ಅವರು ತೀರ್ಮಾನವನ್ನು ಅವ್ರು ಏನು ಬೇಕೋ ಅವ್ರಿಗೆ ಬಿಟ್ಟಿದ್ದೇನೆ. ಬಟ್ ನಮ್ಮ ಸರ್ಕಾರದ ಒಪಿನಿಯನ್ ನಮ್ಮ ಎಸ್ಕಾಮ್ಸ್ ಯಾರಿಗೆ ಅವರು ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಅವ್ರಿಗೆ ಏನು ಒಪಿನಿಯನ್ ನಮ್ಮ ಸರ್ಕಾರದ ಒಪಿನಿಯನ್ ನಾನು ತಿಳಿಸಿದ್ದೇನೆ. ಸರ್ಕಾರ ಈಗ ಅವರು ಹಾಕೊಂಡಿರೋದು ಸರ್ಕಾರಕ್ಕೆ ಅರ್ಜಿ ಹಾಕಿಲ್ಲ. ಅವರು KRC ಹಾಕಿದ್ದಾರೆ. KRC ಅವರು ಎಸ್ಕಾಂಗಳಿಗೆ ಕೇಳಿದ್ದಾರೆ. ಎಸ್ಕಾಂ ಅವರು ಅವರ ಅಭಿಪ್ರಾಯ ತಿಳಿಸಿದ್ರು. ನನ್ನ ಹತ್ರ ಬಂದಿದ್ರೆ ನಾನು ಹೇಳ್ತಿದ್ದೆ ಅವ್ರಿಗೆ. ಅವ್ರು ನನಗೆ ಗೌರ್ಮೆಂಟ್ಗೆ ಬಂದು ಅವರು ಕೇಳಿಲ್ಲ, ಪರ್ಮಿಷನ್ ಅವ್ರು ಕೇಳಿಲ್ಲ. ಪ್ಯಾರಲಲ್ ಡಿಸ್ಟ್ರಿಬ್ಯೂಷನ್ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ರೈತರಿಗೆ ವಿದ್ಯುತ್ ಕೊಡ್ತಾ ಇದ್ದೀರಾ, ಗೃಹಜ್ಯೋತಿ ಕೊಡ್ತಾ ಇದ್ದೀರಾ. ಹೀಗಿದ್ದಾಗ ನೇರವಾಗಿ ಜನರಿಗೆ ಸಮಸ್ಯೆ. ಈಗ ನಾನು ಅದಕ್ಕೆ ಯಾವುದಕ್ಕೂ ಉತ್ತರ ಈಗ ಹೇಳಕ್ ತಯಾರಿಲ್ಲ. ಐ ಆಮ್ ಟೆಲಿಂಗ್ ಯು ದಿ ಪಾಲಿಸಿ. ನಾನು ಬೇರೆ ಸಂದರ್ಭದಲ್ಲಿ ನಾನು ಉತ್ತರ ಕೊಡ್ತೀನಿ ನಿಮಗೆ. ಈಗ ನಾನು ಸರ್ಕಾರಕ್ಕೆ ಅವರೇನು ನನಗೇನು ಅರ್ಜಿ ಕೊಟ್ಟಿಲ್ಲ, KRC ಕೊಟ್ಟಿದ್ದಾರೆ. KRC ಅವರು ನಮ್ಮವ್ರಿಗೆ ನಿಮ್ದು ಒಪಿನಿಯನ್ ಏನು ಅಂತ ನಮ್ಮ ಎಸ್ಕಾಂಗಳು ಕೇಳಿದ್ದಾರೆ. ಎಸ್ಕಾಂ ಅವರು ನಮ್ಗೆ ಕೇಳಿದ್ದಾರೆ. ನಾವು ಸರ್ಕಾರದವರು ನೀವು ಇದಕ್ಕೆ ಒಪ್ಪಕ್ಕೆ ಹೋಗಬೇಡಿ, ನಮ್ಮ ಸರ್ಕಾರದ ಸಹಮತ ಇದಕ್ಕೆ ಬರುವುದಿಲ್ಲ ಅನ್ನೋದನ್ನ ನೀವು ತಿಳಿಸಿ ಅನ್ನೋದನ್ನ ನಾನು ಹೇಳಿದ್ದೇನೆ.